ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಪಿಎಸ್ಐ ಗೀತಾಂಜಲಿ ಸಿಂಧೆ ಮತ್ತು ಸಿಬ್ಬಂದಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ಅಕ್ರಮ ಪಡಿತರ ಅಕ್ಕಿಯ ಜತೆ ಟಾಟಾ ಎಸಿ ಡ್ರೈವರ್ನನ್ನ ಬಂಧಿಸಲಾಯಿತು. ಕೆಎ 16/D 9788 ನಲ್ಲಿದ್ದಂತಹ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ಖರೀದಿಸಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡುವ ಉದ್ದೇಶದಿಂದ ಆಟೋದಲ್ಲಿ ಅಕ್ಕಿ ಮೂಟೆಗಳನ್ನು ಲೋಡ್ ಮಾಡಿಕೊಂಡು ಚಳ್ಳಕೆರೆಗೆ ಪಟ್ಟಣದ ಮಲ್ಲಿಕಾರ್ಜುನರವರಿಗೆ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಶ್ರೀ ಬಿ ಮಂಜುನಾಥ್ ಆಹಾರ ನಿರೀಕ್ಷಕರು ತಾಲೂಕು ಕಚೇರಿ ಕೊಟ್ಟೂರವರು ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿಯವರೊಂದಿಗೆ ಪಂಚರು ಸಮಕ್ಷಮ ದಾಳಿ ನಡೆಸಿ 760 ಕೆಜಿ ಪಡಿತರ ಅಕ್ಕಿಯನ್ನ 21 ಮೂಟೆಗಳು ಲೋಡ್ ಇದ್ದಂತಹ ಮೇಲ್ಕಂಡ ಆಟೋವನ್ನ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆಯ ಮೂಲಕ ಜಪ್ತಿ ಮಾಡಿಕೊಂಡು ಅಕ್ಕಿ ಮೂಟೆಗಳನ್ನು ಸರ್ಕಾರಿ ಗೋದಾಮಿಗೆ ರವಾನಿಸಿ ರಶೀದಿ ಪಡೆದುಕೊಂಡು ಪೊಲೀಸ್ ಠಾಣೆಗೆ ಬಂದು ಆಟೋ ಚಾಲಕ ಡಿ ಶ್ರೀನಿವಾಸ್ ಮತ್ತು ಪಡಿತರ ಅಕ್ಕಿ ಖರೀದಿಸುವ ಚಳ್ಳಕೆರೆ ಪಟ್ಟಣದ ಮಲ್ಲಿಕಾರ್ಜುನ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ನೀಡಿದ ದೂರಿನ ಮೇರೆಗೆ ಈ ಪ್ರಕರಣ ದಾಖಲಿಸಿ ತನಿಖೆಗೆ ಒಳಪಡಿಸಲಾಯಿತು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಏನೇನಿದೆ ಸರ್? ಅಕ್ಕಿ 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 ಚೀಲ ಡ್ರೈವರ್ ಗೋಡಂಬ ಬರಲ್ಲ ಸಗಟ ಮಳೆಗೆ ಈಗ ಸರ್. ಏನೇನಿದೆ ಸರ್? ಅಕ್ಕಿ 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 ಚೀಲ